ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಟ್ರಿಪ್ಪಿನ 2ನೇ ದಿನ. ಸೊ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ, ನಾವು ನಂಜನಗೂಡಲ್ಲಿ ಹಾಲ್ಟ್ ಆಗಿದ್ರಿ. ಇವಾಗ ಬೆಳಗ್ಗೆ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿದ್ರಿ. ನನ್ನ ಮಗಳಿಗೆ ಇದು ಬರ್ತಡೇಗೆ ನಾವು ಇಸ್ಕೊಂಡಿದ್ರಿ ಡ್ರೆಸ್ಸು, ತುಂಬ ಚೆನ್ನಾಗಿತ್ತು. ಅದನ್ನೇ ವೇರ್ ಮಾಡಿದ್ರಿ. ಅವ್ರೇ ಫಸ್ಟ್ ರೆಡಿಯಾಗಿ ಈಚೆ ಕಡೆ ಕಾಫಿ ಟೀ ಕುಡ್ಕೊಂಡು ಒಂದು ರೌಂಡ್ ಹಾಕೊಂಬರ್ತೀನಿ ಅಂತ ಅಪ್ಪ ಮಗಳು ಹೋಗಿದ್ರು. ಅಲ್ಲಿ ತುಂಬ ಜನ ಅವಳನ್ನೇ ನೋಡ್ತಾ ಇದ್ರಂತೆ. ಹಾಗಾಗಿ ನಮ್ಮ ಯಜಮಾನ್ರು ಮಗಳನ್ನ ತಿರ್ಗಾ ಕರ್ಕೊಂಬಂದು ಡ್ರೆಸ್ ಚೇಂಜ್ ಮಾಡಿಸಿದ್ದಾರೆ. ಎಲ್ಲರೂ ಅವಳನ್ನೇ ನೋಡ್ತಾ ಇದ್ದಾರೆ, ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೆಗೆಸ್ಬಿಟ್ಟು ಬೇರೆ ಡ್ರೆಸ್ ಹಾಕ್ಸಿದ್ದಾರೆ. ಸೊ ಇವಾಗ ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋದಕ್ಕೆ ಬಂದಿದ್ದೀರಿ. ಇಲ್ಲಿ ತುಂಬ ಜನ ಸ್ಕೂಲ್ ಮಕ್ಕಳು ಟ್ರಿಪ್ಪಿಗೆ ಬಂದಿದ್ದಾರೆ. ನಾವು ಎಲ್ಲೆಲ್ಲಿ ಹೋಗಿದ್ರಿ ದೇವಸ್ಥಾನಕ್ಕೆ ಎಲ್ಲ ಕಡೆನೂ ಸ್ಕೂಲ್ ಮಕ್ಕಳು ಇದ್ದೇ ಇದ್ರು. ಅಂದರೆ ಇವಾಗ ಸ್ಕೂಲಲ್ಲೆಲ್ಲ ನಡೀತಾ ಇದೆಯಲ್ವಾ ಟ್ರಿಪ್ಪು, ಹಾಗಾಗಿ ಇವಾಗ ನಾನು ಯಜಮಾನ್ರು ಮಕ್ಕಳು ಎಲ್ಲರೂ ದೇವ್ರ ದರ್ಶನ ಮಾಡಕ್ ಹೋಗ್ತಾ ಇದ್ದೀರಿ. ಬೆಳಗ್ಗೆ ಬೇಗನೆ ಬಂದಿದ್ದೀರಿ, 7 ಗಂಟೆಗೆಲ್ಲ ದರ್ಶನಕ್ಕೆ ಬಂದ್ರಿ ನಾವು. ಸೊ ಹಾಗಾಗಿ ತುಂಬ ಜನ ಏನಿರಲಿಲ್ಲ, ಕಮ್ಮಿ ಜನ ಇದ್ರು. ಸೊ ಬೇಗನೆ ದರ್ಶನ ಆಯಿತು. ಹೋಗಿ ಕಣ್ ತುಂಬ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಒಂದೊಂದು ಕಡೆ ವಿಡಿಯೋ ಹಿಡಿಯೋಂಗಿಲ್ಲ, ಇದು ಎಂಟ್ರಿ ಇರುತ್ತಲ್ವ ಅಲ್ಲಿ ಮಾತ್ರ ವಿಡಿಯೋ ತೊಗೊಬೋದು, ಒಳಗಡೆ ಎಲ್ಲ ವಿಡಿಯೋ ತೊಗೊಳಂಗಿಲ್ಲ. ಹಾಗಾಗಿ ಎಲ್ಲಿ ಗಂಟೆ ವಿಡಿಯೋ ತೊಗೊಬೋದು ಅಷ್ಟೆಲ್ಲ ವಿಡಿಯೋ ಮಾಡಿಕೊಂಡೆ, ಇನ್ನು ಮಿಕ್ಕಿದ್ದೆಲ್ಲ ಮಾಡ್ಕೊಳಕ್ಕಾಗಿಲ್ಲ. ಸೊ ಇವಾಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಈಚೆ ಕಡೆ ಬಂದ್ರಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ನಂಜನಗೂಡಲ್ಲಿ. ಇದು 2ನೇ ಸತಿ ನಾನು ಬಂದಿರೋದು. ಮೈಸೂರು ಬಂದಾಗೆಲ್ಲ ನಂಜನಗೂಡಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ತೀರಿ. ಸೊ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಿ. ತುಂಬಾ ಹೊಟ್ಟೆ ಹಸ್ಕೊಂಡಿದ್ರಿ. ಎಲ್ಲ ತಿನ್ಬಿಟ್ಟು ಸೊ ನಾನು ಬಂದು ಈರುಳ್ಳಿ ದೋಸೆ ತಗೊಂಡಿದ್ದೆ, ನನ್ನ ಮಗ ಬಂದು ಮಸಾಲೆ ದೋಸೆ, ನನ್ನ ತಂಗಿ ಬಂದು ಚಪಾತಿ ತಗೊಂಡಿದ್ಲು, ಅಮ್ಮನೂ ಮಸಾಲೆ ದೋಸೆ, ನಮ್ಮ ಯಜಮಾನ್ರು ಎಲ್ಲೋದ್ರೇನು ಪೂರಿ, ನನ್ನ ಮಗಳೂ ಮಸಾಲೆ ದೋಸೆ ಏನೋ ತಗೊಂಡಿದ್ಲು. ಸೊ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಓಕೆ ಅನ್ನಿಸ್ತು. ಅದೇನೋ ಈ ಸತಿ ನಮ್ಗೆ ಟ್ರಾವೆಲ್ ಮಾಡ್ತಾ ಇರೋ ಕಡೆ ಎಲ್ಲೂ ಫುಡ್ಡು ಸೆಟ್ಟೇ ಆಗಿಲ್ಲ ನಮಗೆ, ವಾವ್ ಅನ್ನೋ ಸೊ ಹಾಗೆ ಎಲ್ಲೂ ಸಿಕ್ಕಿಲ್ಲ. ಸೊ ಟಿಫನ್ ಮುಗಿಸ್ಕೊಂಡು ಇಲ್ಲಿ ಹೊಳೆ ಹತ್ರ ಬಂದು ಇಲ್ಲಿ ಕುದುರೆ ಸವಾರಿ ಇತ್ತು. ಸೊ ಹಾಗಾಗಿ ನನ್ನ ಮಗಳು ಸವಾರಿ ಮಾಡ್ತೀನಿ ಅಂತ ಅವರಪ್ಪಗೆ ಹೇಳಿ ಸವಾರಿ ಮಾಡ್ತಾ ಇದ್ದಾಳೆ. ಇವಾಗ ಹೋಗಿದ್ದಾಳೆ ನೋಡಿ, ಅಲ್ಲಿ ಬರ್ತಾ ಇದ್ದಾಳೆ. ಹೋಗುವಾಗೆ ನಾನು ಇನ್ನೂ ಅಲ್ಲಿ ಬರ್ತಾ ಇದ್ದೆ, ನಮ್ಮ ಯಜಮಾನ್ರು ವಿಡಿಯೋ ಮಾಡ್ಕೊಂಡು. ಸೊ ಅದು ಹೋಗುವಾಗ ಸೈಲೆಂಟಾಗೆ ಹೋಯ್ತು. ಹತ್ರ ಬರ್ತಾ ಒಂಥರ ರಫ್ ಆಗಾಡ್ತು. ನನಗೂ ಭಯ ಆಯಿತು, ನನ್ನ ಮಗಳೂ ಸ್ವಲ್ಪ ಭಯ ಬಿದ್ಲು. ನೀವೇ ನೋಡಿ, ಹತ್ರ ಬಂದಿದ ತಕ್ಷಣ ಒಂಥರ ರ್ಯಾಶ್ ಆಗಿ ಆಡುತ್ತೆ. ನನಗೆ ನಿಜ ಭಯ ಆಯಿತು, ನನ್ನ ಮಗಳು ಗುಜ್ಜುನು ಭಯ ಬಿದ್ಲು. ಸೊ ಅದು ಹತ್ರ ಬಂದಾಗ ಅದು ನಿಲ್ಲಿಸೋದಕ್ಕೆ ಆ ಟೆಕ್ನಿಕ್ ಅಂತೆ. ಸೊ ಅವಳು ಖುಷಿ ಆಯಿತು. ನನ್ನ ಮಗನೂ ಹೋಗು ಅಂತ ಹೇಳಿದ್ರಿ, ಏನೋ ಅವನು ಹೋಗಿಲ್ಲ. ನನಗಿದು ಬೇಡ, ಬೇರೆ ಏನಾದರೂ ಈಸ್ಕೊಡಿ. ಅಲ್ಲಿ ಬೋಟ್ ಇತ್ತು, ಬೋಟಲ್ಲಿ ಹೋಗೋಣ ಅಂತ ಆಟ ಮಾಡ್ತಾ ಇದ್ದ. ನಮ್ಮ ಯಜಮಾನ್ರು ಬೋಟಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಮಗಳು ಮಾತ್ರ ಸಫಾರಿ ಮಾಡಿ, ಕುದುರೆ ಸಫಾರಿ ಮಾಡಿಕೊಂಡು ಹೊರಟ್ರಿ. ಮತ್ತು ನಾವು ರೂಮಿಗೆ ಬಂದು ಬಟ್ಟೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಇಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ಸೊ ಇವ್ರು ನೋಡಿ ಎಲ್ಲ ಹೆಂಗೆ ಹೇಳ್ತಾರೆ, ಬಾಯ್ ರೂಮ್ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಮೈಸೂರು ಹೋಗ್ತಾ ಇದ್ದೀರಿ. ಮೈಸೂರು ಬೆಟ್ಟ, ಅಯ್ಯೋ ಸಾರಿ ಚಾಮುಂಡಿ ಬೆಟ್ಟ ಮೈಸೂರಲ್ಲಿ. ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ಇವಾಗ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಓಕೆನಾ? ಸೊ ಚಾಮುಂಡಿ ಬೆಟ್ಟ ಎಂಟ್ರಿ ಆದ್ರಿ. ಸೊ ತುಂಬ ಚೆನ್ನಾಗಿತ್ತು, ವೆದರ್ ಅಂತೂ ಇನ್ನೂ ಚೆನ್ನಾಗಿತ್ತು. ಅಕ್ಕಪಕ್ಕ ಬೆಟ್ಟ ಗುಡ್ಡ ಮತ್ತು ಗಿಡಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೈಸೂರಿಗೆ 2-3 ಸತಿ ಬಂದಿದ್ದೀನಿ, ಆದರೆ ಚಾಮುಂಡಿ ಬೆಟ್ಟಕ್ಕೆ ಯಾವಾಗೂ ಬಂದೇ ಇಲ್ಲ. ಇದೇನೋ ಫಸ್ಟ್ ಟೈಮ್ ಅನ್ಕೊತೀನಿ ನಾನು ಬರ್ತಾ ಇರೋದು. ಸೊ ಆದ್ರೇನು ಫಸ್ಟ್ ಟೈಮ್ ಆದ್ರೇನು ಈ ಸತಿನೂ ದೇವ್ರ ದರ್ಶನ ಆಗಿಲ್ಲ. ತುಂಬಾ ಜನ ಇದ್ರು, ಎಷ್ಟೊಂದು ಕ್ಯೂ ಗೊತ್ತಾ. ಹೇಳಿದ್ನಲ್ವ, ಇವಾಗ ಕ್ರಿಸ್ಮಸ್ ಇರೋದ್ರಿಂದ, ಹಾಲಿಡೇ ಇರೋದ್ರಿಂದ ಎಲ್ಲರೂ ಬಂದಿದ್ರು. ಮತ್ತು ಮಕ್ಕಳಿಗೆಲ್ಲ ಟ್ರಿಪ್ ನಡೀತಾ ಇದೆಯಲ್ವಾ ಸ್ಕೂಲಲ್ಲಿ, ಹಾಗಾಗಿ ಮಕ್ಕಳು ಎಲ್ಲರೂ ಇದ್ದರು. ತುಂಬಾ ರಶ್ ಇತ್ತು. ಹಾಗಾಗಿ ನಾವು ಈ ಸತಿ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಆಗಿಲ್ಲ, ಅಷ್ಟೊಂದು ರಶ್ ಇತ್ತು. ಸೊ ನನ್ನ ಮಗಳು, ಇದು ಓಪನ್ ಕಾರು, ನಮ್ಮ ಯಜಮಾನ್ರು ಫ್ರೆಂಡ್ದು. ಸೊ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ. ಅವಳು ಖುಷಿಗೋಸ್ಕರ ಅವಳಿಗೆ
ಈ ಟ್ರಿಪ್ ಎಲ್ಲ ಓದ್ತೀರಂದರೆ ನಿಮ್ಮ ಫ್ರೆಂಡ್ದು ಓಪನ್ ಕಾರ್ ತಗೊಂಬನ್ನಿ ಅಂತ ಹೇಳ್ತಾಳೆ. ಅವಳಿಗೆ ಈ ಥರ ಮೇಲೆ ನಿಂತ್ಕೊಂಡು ಎಂಜಾಯ್ ಮಾಡೋದಂದರೆ ತುಂಬ ಇಷ್ಟ. ಸೊ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ಲು, ಕಾಡಲ್ವಾ ನಿಂತ್ಕೊಂಡ್ಲಿ ಅಂತ. ನೋಡಿ ಗಾಯ್ಸ್ ಹೆಂಗ್ ಬರ್ತದೆ, ಬೀಳ್ತೈತೆ ಗಾಯ್ಸ್. ನಾನು ಅಂಬಿಟ್ಟೆ. ನೋಡಿ ಗಾಯ್ಸ್ ಸಾಕಾಕೋರೆ, ಡೋಂಟ್ ವೆರಿ ಬೇಬಿ ಚಿನ್ನಮ್ಮ. ನೋಡಿ ಗಾಯ್ಸ್ ನೋಡಿ ನೋಡಿ ಮೌಂಟೇನ್ಸ್. ಏನ್ ಅನ್ನಲ್ತಾನೆ ಯಾಕ? ಸೊ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಮುಂದ್ಗಡೆ ಈ ಥರ ಎಲ್ಲ ಮಕ್ಕಳಿಗೆ ಬೇಕಾಗಿರುವ ಆಟ ಸಾಮಾನ್ಸು, ಬೊಂಬೆಗಳು, ಚಪ್ಪಲಿ ಮತ್ತು ಎಲ್ಲ ಥರದ್ದು ಐಟಮ್ ಎಲ್ಲ ಇಟ್ಟಿದ್ರು. ದೇವಸ್ಥಾನ ವಿಗ್ರಹಗಳು ಮತ್ತು ಕೆಲವೊಂದು ಫುಡ್ಡು ಎಲ್ಲ ಥರದ್ದು ಇಟ್ಟಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋದರೆ ದೇವಸ್ಥಾನ ಚೆನ್ನಾಗಿತ್ತು. ಇದು ಫುಲ್ಲು ನಮಗೇನೇನು ಬೇಕು ಎಲ್ಲ ಐತೆ. ಆದರೆ ರೇಟ್ ಅಂತೂ ಹೆವಿ. ನಿಮಗೆ ಗೊತ್ತಿರುತ್ತೆ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅಲ್ಲಿ ಏನು ರೇಟ್ ಇರುತ್ತೋ ಅದಕ್ಕಿಂತ ಡಬ್ಬಲ್ಲೇ ಇರುತ್ತೆ. ಸೊ ಹಾಗಾಗಿ ರೇಟ್ ಎಲ್ಲ ತುಂಬಾ ಇತ್ತು. ನಾವೇನು ಪರ್ಚೇಸ್ ಮಾಡಿಲ್ಲ. 2 ಜೊತೆ ಚಪ್ಪಲಿ ಏನೋ ಪರ್ಚೇಸ್ ಮಾಡಿದ್ರು ನನ್ನ ಮಗಳಿಗೆ ಮಾತ್ರ ಒಂದು ಜೊತೆ ಚಪ್ಪಲಿ ಪರ್ಚೇಸ್ ಮಾಡಿದ್ರಿ ಅಷ್ಟೇ, ಮತ್ತಿನ್ನೇನು ಮಾಡಿಲ್ಲ. ಎಲ್ಲ ನೋಡ್ಕೊಂಡು ಹೋದ್ರಿ. ಈ ಬೊಂಬೆಗಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಇಲ್ಲಿ ವಿಗ್ರಹಗಳು, ಚಾಮುಂಡಿ ಅಮ್ಮಂದು ವಿಗ್ರಹಗಳು ಮತ್ತು ಬೇರೆ ಬೇರೆ ದೇವ್ರದ್ದು ಎಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು. ಎಲ್ಲನೂ ಹಾಗೆ ವಿಡಿಯೋ ಮಾಡಿಕೊಂಡು ಮುಂದೆ ಹೋಗ್ತಾನೇ ಇದ್ದೀರಿ ಸಿಗುತ್ತೇನೋ ಅಂತ. ತುಂಬ ದೂರ ಗಂಟನೂ ಈ ಥರ ಎಲ್ಲನೂ ಇಟ್ಟಿದ್ರು. ಬ್ಯಾಗ್ಸು, ಚಪ್ಪಲಿ, ಬಟ್ಟೆಗಳು ಎಲ್ಲ ಥರದ್ದು. ಅದನ್ನೆಲ್ಲ ನೋಡಿಕೊಂಡು ನಾವು ಮುಂದೆನೇ ಹೋಗಿ ನೋಡಿದ್ರೆ ಸಾಕು. ಯಪ್ಪ ಎಷ್ಟು ಜನ ಇದ್ರು ಗೊತ್ತಾ. ಆ ಜನದಲ್ಲಿ ನಾವು ಕ್ಯೂವಲ್ಲಿ ಹೋಗಿದ್ರೆ ಮಿನಿಮಮ್ಮು 5 ಅವರ್ ಆದ್ರೂ ಬರ್ತಾಯಿದ್ರು ಏನೋ ಗೊತ್ತಿಲ್ಲ, ಅಷ್ಟು ಜನ ಇದ್ದರು. ಸೊ ಹಾಗಾಗಿ ನಮ್ಮ ಯಜಮಾನ್ರು ಇಲ್ಲ ಆಗಲ್ಲ, ಕ್ಯೂವಲ್ಲಿ ಹೋಗೋಕ್ಕಾಗಲ್ಲ, ನಾವೇನೋ ಹೋಗ್ತಾಯಿದ್ವಿ, ಮಕ್ಕಳು ಅಷ್ಟು ಹೊತ್ತು ಅವ್ರು ನಿಂತ್ಕೊಳಲ್ಲ. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಮುಂದೆನೇ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ದೇವ್ರಿಗೆ ಕೈ ಮುಕ್ಕೊಂಡು ಮತ್ತೊಂದು ಸರ್ತಿ ಬರ್ತೀವಿ ಅಮ್ಮ ಅಂದರೆ ಜನ ಇದ್ದ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಬಂದು. ಸೊ ಅಲ್ಲಿ ನಮ್ಗೆ ಯಾರು ಸಿಕ್ಕಿದ್ರು ಅಂದರೆ ಸೋನು ಶ್ರೀನಿವಾಸ್ ಕೂಡ ಸಿಕ್ಕಿದ್ರು. ಸೊ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಅಂದ್ಕೊಂಡ್ರಿ ಸೋನು ಕೂಡ ಜಾಸ್ತಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರ್ತಾಳಲ್ವಾ, ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತಾಳೆ. ಸೊ ಹಂಗಾಗಿ ನಾನು ನನ್ನ ಮಾತಾಡ್ಕೊತಾ ಇದ್ರಿ, ಜಾಸ್ತಿ ಇಲ್ಲಿ ಸೋನು ಕೂಡ ಬರ್ತಾಳೆ ಕಣೆ ಅಂತ. ನೋಡಿದ್ರೆ ನಮ್ಮ ಹಿಂದೆನೇ ಇದ್ದಾಳೆ ಆ ಹುಡುಗಿ. ನೋಡಿದ ತಕ್ಷಣ ನನಗಂತೂ ತುಂಬಾ ಖುಷಿ ಆಯಿತು. ವೀಡಿಯೋಸ್ಗಿನ್ನ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಕ್ಯೂಟಾಗಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ ಗೊತ್ತಾ. ಸೊ ನಾನು ಮತ್ತು ನನ್ನ ತಂಗಿ ಹೋಗಿ ಕೆಲವೊಂದು ಸೆಲ್ಫಿ ತಗೊಂಡೋಗೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ಲು. ಸೊ ನಾವು ಅಲ್ಲಿಂದ ಮತ್ತೆ ಮೈಸೂರಿಗೆ ಬಂದ್ರಿ, ಮೈಸೂರು ಪ್ಯಾಲೇಸ್ ನೋಡೋಣ ಅಂತ. ಸೊ ಇಲ್ಲಿ ನಮ್ಮ ಯಜಮಾನ್ರು ಟಿಕೆಟ್ ತೊಗೊಳಕ್ಕೆ ಹೊರಡ್ತಾ ಇದ್ದಾರೆ. ಇಲ್ಲಿ ಟಿಕೆಟ್ ಬಂದು ಇದು ಫ್ಲವರ್ಸ್ ಒಳಗಡೆ ಡೆಕೋರೇಷನ್ ಮಾಡಿದ್ದಾರೆ ಫ್ಲವರ್ಸಿಂದ. ಸೊ ಆ ಟಿಕೆಟು ನಾವೇನು ಅಂದ್ಕೊಂಡಿದ್ರಿ ಪ್ಯಾಲೇಸ್ ನೋಡೋ ಟಿಕೆಟ್ ಅಂದ್ಕೊಂಡು ಇಲ್ಲೇ ತಗೊಂಡ್ರಿ. ಅಲ್ಲಿ ಹೋದ್ಮೇಲೆ ಒಳಗಡೆ ಹೋಗಿ ಪ್ಯಾಲೇಸ್ ಒಳಗೆ ಹೋದ್ಮೇಲೆ ಅಲ್ಲಿ ಚೆಕಪ್ ಮಾಡ್ತಾರಲ್ವಾ, ಅಲ್ಲಿ ಹೇಳಿದ್ರು ಇದು ಪ್ಯಾಲೇಸ್ ನೋಡೋ ಟಿಕೆಟ್ ಅಲ್ಲ, ಅಲ್ಲಿ ಈಚೆ ಕಡೆ ಫ್ಲವರ್ಸು ಇದು ಮಾಡಿದ್ದಾರಲ್ವ ಅದಕ್ಕೆ ಟಿಕೆಟು ಅಂದರು. ಸೊ ಅಲ್ಲಿಂದ ಮತ್ತೆ ವಾಪಸ್ ಬಂದ್ರಿ. ನಾವು ಬಂದಮೇಲೆ
ಮತ್ತೆ ಟಿಕೆಟ್ ತಗೊಂಡು ಹೋಗಿಲ್ಲ ನಾವು ಪ್ಯಾಲೇಸ್ ನೋಡೋದಕ್ಕೆ. ಯಾಕಂದರೆ ಪ್ಯಾಲೇಸ್ನ 2-3 ಸತಿ ಬಂದು ನೋಡಿದ್ದೀರಿ, ಹಾಗಾಗಿ ಬೇಡ ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿ ವಾಪಸ್ ಕಳಿಸಿದ್ರಲ್ಲ, ಅದಕ್ಕೆ ನಾವು ಈಚೆ ಕಡೆ ಬಂದು ನಮಗೆ ಏನು ಟಿಕೆಟ್ ಕೊಟ್ಟಿದ್ರು ಅದೇ ಫ್ಲವರ್ಸ್ ನೋಡೋದು, ಅದನ್ನು ನೋಡೋಕ್ಕೆ ಹೋದ್ರಿ. ಸೊ ಇಲ್ಲಿ ನೋಡಿ ಬಂದು ಚಪ್ಪಲಿ ಎಲ್ಲ ಬಿಟ್ಟು ಒಳಗಡೆ ಆಲ್ಮೋಸ್ಟ್ ಒಳಗಡೆ ಹೋಗಿ ಎಂಟ್ರಿ ಎಲ್ಲ ಆದ್ರಿ. ಅಲ್ಲಿ ಹೋಗಿದ ತಕ್ಷಣ ಟಿಕೆಟ್ ನೋಡ್ಬಿಟ್ಟು ಕಳಿಸ್ತಾರೆ. ಅಲ್ಲಿ ಹೇಳಿದ್ರು ಇದು ಪ್ಯಾಲೇಸ್ ನೋಡೋ ಟಿಕೆಟ್ ನೀವು ಇಸ್ಕೊಂಡಿಲ್ಲ, ಇದು ಬಂದು ಫ್ಲವರ್ ನೋಡೋ ಟಿಕೆಟ್ ತಗೊಂಡಿದ್ದೀರಾ ಅಂತ ಹೇಳಿದ್ರು. ಸೊ ಹಂಗಾಗಿ ನಮ್ಮ ಯಜಮಾನ್ರು ನೀವು ಇಲ್ಲೇ ಕೂತ್ಕೊಂಡಿರಿ, ನಾನು ಹೋಗಿ ಟಿಕೆಟ್ ತೊಗೊಂಬರ್ತೀನಿ ಅಂತ ಹೇಳಿದ್ರು. ಆದರೆ ನನ್ನ ತಂಗಿ ಅಮ್ಮ ಅವರೆಲ್ಲ ಬೇಡ ಬಿಡು, ನೋಡಿದ್ದೀರಿ ತುಂಬ ಸತಿ, ಮತ್ತಿನ್ನೇನು ನೋಡೋದು ಬೇಡ ಅಂದರು. ಅದು ಬೇರೆ ತುಂಬ ಜನ ಇದ್ದರು ನೋಡಿ, ಇಲ್ಲಿ ಎಷ್ಟು ಜನ ಕ್ಯೂವಿದ್ದಾರೆ, ಇಲ್ಲಿಂದನೇ ಫುಲ್ ಕ್ಯೂವು, ತುಂಬ ಜನ ಇರೋದ್ರಿಂದ ಅಲ್ಲಿ ಒಳಗಡೆನೂ ನೋಡೋಕ್ಕಾಗಲ್ಲ, ಬೇಡ ಅಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಈಚೆ ಕಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಈಚೆ ಕಡೆ ಪ್ಯಾಲೇಸ್ನೆಲ್ಲ ನೋಡಿದ್ರಿ. ಸೊ ಇದನ್ನೇ ಫ್ಲವರ್ಗೆ ಟಿಕೆಟ್ ತಗೊಂಡಿದ್ರಲ್ವ, ಇದನ್ನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ರಿ. ಎಲ್ಲ ಥರದ ಫ್ಲವರ್ಸ್ ಗಿಡಗಳಿಟ್ಟಿದ್ರು, ಹೂಗಳಲ್ಲಿ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಇದನ್ನು ನೋಡಿ ಎಂಜಾಯ್ ಮಾಡಿಕೊಂಡು ಮತ್ತೆ ಫೋಟೋಸ್ ಎಲ್ಲ ತಗೊಂಡ್ರಿ. ಮತ್ತು ಮೈಸೂರಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು, ಮತ್ತು ತುಂಬಾ ಜನ ಇದ್ದರು. ಇಲ್ಲೂ ಅಷ್ಟೇ ಸ್ಕೂಲ್ ಮಕ್ಕಳು ತುಂಬಾ ಸ್ಕೂಲ್ ಮಕ್ಕಳು ಎಲ್ಲರೂ ಟ್ರಿಪ್ಪಿಗೆ ಬಂದಿದ್ದಾರೆ. ಹಾಗೆ ಇವಾಗ ಕ್ರಿಸ್ಮಸ್ ಅಲ್ವಾ, ಹಾಲಿಡೇ ಇರೋದ್ರಿಂದ ತುಂಬಾ ಜನ ಇದ್ದರು, ತುಂಬಾ ಕ್ಯೂವಿತ್ತು, ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದು ಫ್ಲವರ್ ಶೋ ಇತ್ತಲ್ವ, ಅದನ್ನು ನೋಡಿಕೊಂಡು ಸೆಲ್ಫಿ ಎಲ್ಲ ತಗೊಂಡು ಯಾವ್ಯಾವ ಫ್ಲವರ್ಸ್ ಇದೆ ಮತ್ತು ಯಾವ ಥರ ಇದೆ ಅನ್ನೋದನ್ನೆಲ್ಲ ನೋಡಿಕೊಂಡು ಮೈಸೂರಲ್ಲಿ ನಾವು ಇಷ್ಟೇ ನೋಡಿದ್ದು. ಇಲ್ಲೇ ಹಾಲ್ಟ್ ಆಗೋಣ ಅಂದ್ಕೊಂಡಿದ್ರಿ, ಆದರೆ ನಮ್ಮ ಯಜಮಾನ್ರು ಮತ್ತು ನಾವು ಎಲ್ಲನೂ ಬೇಡ, ಮೈಸೂರೇನು ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ ಇರಬೇಕು ಅಂತ. ಯಾಕಂದರೆ 2-3 ಸತಿ ಬಂದಿದ್ದೀನಲ್ವ, ಪ್ಯಾಲೇಸು ನೋಡಿದ್ದೀನಿ ಮತ್ತು ಝೂನು ನೋಡಿದ್ದೀನಿ, ಅದಕ್ಕೆ ಹಂಗಾಗಿ ನೋಡ್ದಿರೋಂಥ ಪ್ಲೇಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇನು ಇರಿಲ್ಲ, ನಾವು ಇದನ್ನೆಲ್ಲ ನೋಡಿಕೊಂಡು ನಾವು ಊರ ಕಡೆ ಹೊರಟ್ರಿ. ಊರಿಗೆ ಹೋಗಿ ಮಾರನೇ ದಿನ ಇನ್ನೊಂದು ಕಡೆ ಹೋಗಿದ್ರಿ, ಯಾಕಂದರೆ ನನ್ನ ಮಗಳು ಇಲ್ಲಿ ಮೈಸೂರಲ್ಲಿ ಝೂ ನೋಡ್ಬೇಕಂತ ತುಂಬ ಹಠ ಮಾಡ್ತಾಯಿದ್ರು. ಸೊ ನಾವಿಲ್ಲಿ ನೈಟ್ ಇರೋಲ್ಲ ಅಂತ ಹೇಳಿದ್ರಲ್ವ, ಸೊ ಅದಕ್ಕೋಸ್ಕರ ಇದು ಲೇಟ್ ಆಗುತ್ತೆ, ನಾವು ಊರಿಗೆ ಹೊರಟ್ಬಿಟ್ಟು ಮಾರನೇ ದಿನ ಬಂದು ಬನ್ನರ್ಘಟ್ಟೆಗೆ ಹೋಗೋಣ, ಅಲ್ಲಿ ಸಫಾರಿ ಮತ್ತು ಝೂ ಎರಡೂ ನೋಡ್ಬೋದು ಅಂತ ಹೇಳ್ಬಿಟ್ಟು ನಾವು ಫ್ಲವರ್ ಶೋ ಮಾತ್ರ ನೋಡಿಕೊಂಡು ಹಾಗೆ ಮುಂದೆ ಏನಾದರೂ ಇದ್ದರೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ರಿ. ಇಲ್ಲೇ ನೀರಿಲ್ಲ, ಅದು ಬೇರೆ ನಮಗೆ ಎಲ್ಲೂ ಊಟ ಸೆಟ್ ಆಗಿಲ್ಲ, ಹಂಗಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿ ಒಂದಿನ ಮತ್ತೆ ಹೋಗೋಣ ಅಲ್ಲಿಂದನೇ ಮನೆಯಿಂದನೇ ಅಂತ ಹೇಳ್ಬಿಟ್ಟು ನಾವು ಮೈಸೂರಲ್ಲಿ ನೀರಿಲ್ಲ ಎಲ್ಲ ನೋಡಿಕೊಂಡು ಇಲ್ಲಿಂದ ಹೊರಟಿದ್ದಷ್ಟೇ. ಮೈಸೂರಲ್ಲಿ ಏನೂ ನೋಡೋಕ್ಕಾಗಿಲ್ಲ, ಚಾಮುಂಡಿ ದರ್ಶನವೂ ಆಗಿಲ್ಲ ಅಮ್ಮಂದು, ಮತ್ತು ಪ್ಯಾಲೇಸೂ ನೋಡೋಕ್ಕಾಗಿಲ್ಲ. ಬಂದಿದ್ದು ಇಲ್ಲಿ ಇದೊಂದೇ ನೋಡಿದ್ದು, ಫ್ಲವರ್ ಶೋ ಒಂದು ನೋಡಿದ್ದಾಯಿತು, ಮತ್ತು ಮೈಸೂರು ಪ್ಯಾಲೇಸ್ನ ಮುಂದೆ ನೋಡಿದ್ದು. ಬೇರೆ ಓಡಾಡಿದ್ದೆ ಅನ್ನಿಸ್ತು, ಯಾವುದನ್ನು ಕ್ಲೀನಾಗಿ ಏನು ನೋಡೋಕ್ಕಾಗಿಲ್ಲ ಅನ್ನಿಸ್ತು. ಹಾಗಾಗಿ ಬೇಡ ಇನ್ನೇನಕ್ಕೆ ಇಲ್ಲಿರೋದು ಅಂದ್ಬಿಟ್ಟು ಹೊರಟ್ರಿ. ಆದ್ರೂ ನಮ್ಮ ಯಜಮಾನ್ರು ಮಡಿಕೇರಿಗೆ ಹೋಗೋಣ ನಡಿ ಅಂತ ಹೇಳಿದ್ರು. ನಮಗೂ 2 ದಿನದಿಂದ ಫುಲ್ ಸುಸ್ತಾಗಿತ್ತು ಅನಿಸುತ್ತೆ, ಹಾಗಾಗಿ ಬೇಡ ನನಗೆ ಮಡಿಕೇರಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಫ್ಲವರ್ ಶೋ ಮಾತ್ರ ನೋಡಿಕೊಂಡು ನಾವು ಇಲ್ಲಿಂದ ಊರಿಗೆ ಹೊರಟಿದ್ದು. ಮಧ್ಯದಲ್ಲಿ ಒಂದು ಹತ್ರ ಹೋಗಿದ್ರಿ, ಮಕ್ಕಳು ಆಡೋ ಅಂಥದ್ದು, ಅಲ್ಲೊಂದು ಸ್ವಲ್ಪ ಹೊತ್ತು ಅಲ್ಲೂ ಆಟ ಆಡೋ ಅಂಥದ್ದು ಏನಿರಲಿಲ್ಲ. ಒಂದು ಗೇಮ್ ಏನೋ ನನ್ನ ಮಗ 2 ಗೇಮ್ ಆಡ್ದ, ಗುಜ್ಜುನು 2 ಗೇಮ್ ಆಡಿದ್ಲು, ಇಬ್ಬರು 2 ಗೇಮ್ ಏನೋ ಆಡಿಬಿಟ್ಟು ಮತ್ತು ಅಲ್ಲಿಂದ ಊಟ ಮಾಡಿಕೊಂಡು ನಾವು ಸೀದಾ ಊರಿಗೆ ಹೋಗಿದ್ದು. ನಾವು ಊರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ಬಂದು 8 ಗಂಟೆ ಆಗಿತ್ತು, ನೈಟ್ 8 ಗಂಟೆ ಆಗಿತ್ತು ಮೈಸೂರಿಂದ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ. ಸೊ ಬಂದು ಊಟ ಮಾಡಿ ಮಲ್ಕೊಂಡಿದ್ದು ಅಷ್ಟೇ. ಈ ಥರ ಇತ್ತು ನಮ್ಮದು ಮೈಸೂರಲ್ಲಿ ಜರ್ನಿ.
ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರಿ. ಆದರೆ ದೇವ್ರ ದರ್ಶನ ಆಗಿಲ್ಲ ಅಂತ ಒಂದು, ಮತ್ತು ಪ್ಯಾಲೇಸ್ ನೋಡೋಕ್ಕಾಗಿಲ್ಲ ಅಂತ ಇದೊಂದು, ಇವೆರಡು ಸ್ವಲ್ಪ ಬೇಜಾರಾಯಿತು. ಇನ್ನೆಲ್ಲನೂ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಏನು ಗಿಡಗಳಿವು? ಮತ್ತಿ ಮರ, ಅದು ಬೇವು ಮರ, ಅಂಟು ದಾಸವಾಳ, ಮಲ್ಲಿಗೆ, ವರಣ, ತುಂಡೆ ಬಾಳೆ, ಚಿತ್ರಮೂಲ, ಕೇಸವಿ, ಬೆಲ್ಲನ, ಇವ ನೋಡಿ ಎಷ್ಟು ಚೆನ್ನಾಗೈತೆ. ಇವ ನೋಡಿದ್ವು ಅಮ್ಮ, ಎಷ್ಟು ಚೆನ್ನಾಗೈತಲ್ಲ ಇದು. ಅಲ್ಲ, ಅದು ಸಣ್ಣಗೈತೆ, ಸಣ್ಣಗೈತೆ. ಅಲ್ಲಿ 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 ಮಗನ ಏನು ಹೋಗಿ ಅವರೇ ತುಂಬ ಹೋಗೋರು ಅಲ್ಲಿ. ಶ್ರೀ ಚಾಮರಾಜ ಒಡೆಯರ್ 10th down in 1694 ನೀವು ಆಡಳಿತ ಮಾಡಿದ್ರು. ಫೋಟೋಸು ಇಷ್ಟು ಜನ ಸೈನಿಕರು ಕುದುರೆಯಲ್ಲಿ ಇಷ್ಟ
ಜಾಸ್ತಿ ಆಡ್ತಿದ್ದಿಲ್ಲ ಅವಾಗ ಪಂದ್ಯ. ಬೈಕಿಂಗ್ ಚೆನ್ನಾಗಿರ್ತದೆ ಈಗ. ಅಲ್ಲೊಂದು ಹುಡುಗಿ ಮತ್ತೆ ಅಲ್ಲಿ ಮದುವೆ ಯಾಕಂದ್ರೆ ಯಾವ ಗಡಿ ಬೇಕು ನಿನಗೆ ನೋಡಿ, ಅದನ್ನು ತುಳಿಬೇಕು, ಅದು ಆಕ್ಸಿಲೇಟರ್ ಕೊಡಬೇಕು, ಅದು ಅದನ್ನ ನೀನು ಪ್ರೆಸ್ ಮಾಡಬೇಕು, ಅದನ್ನ ಸ್ಟೇರಿಂಗ್ ತಿರ್ಸ್ಬೇಕು. ಒಬ್ಬೊಬ್ರು ಒಂದೊಂದು ಏನೋ ಅವು ಸ್ಟಾರ್ಟ್ ಮಾಡ್ತಾರೆ ಇದು. ಸೊ ಮೈಸೂರು ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಇನ್ನೇನು ಊರಿಗೆ ಹೊರಡ್ತಾ ಇದ್ರಿ. ಸೊ ಮಧ್ಯದಲ್ಲಿ ಫನ್ ವೇ ಅನ್ನೋ ಮಕ್ಕಳು ಆಟ ಆಡೋ ಗೇಮ್ ಇತ್ತು. ಸೊ ಹಾಗಾಗಿ ಅಲ್ಲಿ ಏನು ಆಟ ಆಡೋಕ್ಕಾಗಿಲ್ಲ ಅಂತೇಳಿ ಮಕ್ಕಳನ್ನ ಕರ್ಕೊಂಡು ಹೋದ್ರಿ. ಅಲ್ಲಿ ಡ್ಯಾಶಿಂಗ್ ಕಾರ್ ಇತ್ತು. ಸೊ ಅದರಲ್ಲಿ ನಾನು ಮತ್ತು ನನ್ನ ತಂಗಿ, ನನ್ನ ಮಗಳು, ಮಗ ಎಲ್ಲರೂ ಆಡಿದ್ರಿ. ಒಬ್ರಿಗೆ ಬಂದು 100 ರೂಪೀಸು. ಇದು ಫಸ್ಟ್ ಟೈಮ್ ನಾನು ಆಡಿದ್ದು. ನನಗೆ ಅದನ್ನು ಓಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಫಾಸ್ಟಾಗಿ ಏನಾದರೂ ತಿರ್ಸೋಕೆ ಹೋದ್ರೆ ರೌಂಡ್ ಆಗ್ತಾಯಿತ್ತು. ಮತ್ತು ನನ್ನ ಮಗನಿಗೆ ಚೆನ್ನಾಗಿ ಓಡ್ಸೋಕೆ ಬರುತ್ತೆ, ಯಾಕಂದರೆ ಅವನು ಸೈಕಲು ಎಲ್ಲ ತುಳಿತಾನಲ್ವ, ಅವನು ಚೆನ್ನಾಗಿ ಆಡ್ತಾ ಇದ್ದ. ನಾನು ಬುಜ್ಜು, ನನಗೆ ಮತ್ತು ನನ್ನ ಮಗಳಿಗೆ ಅಷ್ಟೊಂದು ಚೆನ್ನಾಗಿ ಓಡ್ಸೋಕೆ ಬರ್ತಾ ಇರಲಿಲ್ಲ. ಹೋಗಿ ಗುದ್ದುಕೊತಾ ಇದ್ರಿ. ಇದನ್ನೊಂದನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಮತ್ತು ಇನ್ನೂ ಕೆಲವೊಂದು ಗೇಮ್ಸ್ ಇತ್ತು. ಯಾವ ಗೇಮ್ಸ್ ಆಡ್ತಿರೋ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಈ ಗೇಮ್ಗೆ ಇಷ್ಟು ರೇಟು ಅಂತ.
ಸೊ ಎಲ್ಲ ಗೇಮ್ ಏನು ಆಡೋಕ್ಕೆ ಹೋಗಿಲ್ಲ. ಒಂದು 3 ಗೇಮ್ ಆಡಿದ್ರಿ. ಇದೊಂದು ಗೇಮು ಮತ್ತು ಇನ್ನೊಂದು ಕಾರು ಓಡಿಸೋ ಗೇಮ್ ಒಂದು. ಇದನ್ನೆಲ್ಲ ಆಟ ಆಡಿಕೊಂಡು ಇಲ್ಲಿಂದ ಊಟ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿ ಬಂದು ಊರಿಗೆ ಹೊರಟಿದ್ದು. ಚೆನ್ನಾಗಿತ್ತಪ್ಪ ಶಿಲ್ಪ ಆಡಿದ್ದು. 2 ನಿಮಿಷಕ್ಕೆ ಬಂದ್ಬಿಟ್ಟೆ ಎಲ್ಲರೂ 110 ರೂಪಾಯಿ ಕೊಟ್ಟು 300 400 ಇರುತ್ತೆ. 161 100 ರೂಪಾಯಿ 100 ರೂಪಾಯಿ ಅದು 300 ರೂಪಾಯಿ. ಆದರೆ ನೀನು ಆಡ್ದಲ್ಲ ಬಿಡಲ್ಲ. ಅಲ್ಲ ನಂಗೆ ಅದು ಇಷ್ಟು ಚೆನ್ನಾಗಿದೆ ಹೆಸರು ನಮ್ಗೆ ಮಕ್ಕಳು ಹೋದ್ ನಮ್ಗೆ ಒಂಥರ ಆಗೋಯ್ತಮ್ಮ. ಹಿಂಗೆ ಹೋದ್ರೆ ಅಯ್ಯಪ್ಪನ ಆಡ ಹಾಂ ಗೇರೈತೆ ಕುತ್ಕೊಂಡು ಕಾರ್ ಓಡಿಸ್ತಾರೆ. ಓಡಿಸ್ಬಿಡು. ಏನು ಇಡ್ಸ್ಕೊಡಲ್ಲ ಇದೆ. ಏನು ಎಷ್ಟಂತ ಇದೂ ಅಷ್ಟೇ ಓಡಿಸೋದು ನೀರಾಗಿ ಓಡಿಸ್ತಾಳೆ. ಏನಿನ್ನಿಷ್ಟು ನಿಮ್ಮ ಅಪ್ಪನ ಕೇಳೋಗ ಪಾಯಿಂಟ್ಸ್. ಎತ್ತಬೇಕು ನಿಂಗೆ ಕೆತ್ತಕ್ಕೆ ಬಂದ್ಬಿಡ್ತೈತ ಏನು ಗೊಂಬೆ ಎತ್ತದು. ಬರ್ರಿ ಗುದ್ದುತ್ತಾ ಇದೆಯಲ್ಲ. ಅಯ್ಯೋ 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 ಏನು ಹಂಗೆ ಗುದ್ದುತ್ತಾ ಇದೆಯಾ ನಿಧಾನಗಡು. ಅಯ್ಯಯ್ಯ ಏನ ನಿಧಾನಗ ನಿಂಗೆ ಕಾರ್ ಓಡ್ಸಕ್ಕೆ ಬರ್ತೈತೇನ ಮತ್ತೆ ಹಿಂಗ ಫಾಸ್ಟ್ ಆಗೋದು ಬೇಡ. ನಿಧಾನ ಹಾಂ ರೈಟ್ ನಾನು ಡ್ರಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಯ್ಯೋ ನಾನು ಓಡಿಸ್ತೇನೆ ನಿಮಿಷ ಅವ್ನು ಗೆದ್ರೆ ಹೋದ ಎಲ್ಲ ಪಾಯಿಂಟ್ ಕಟ್ ಮಾಡ್ಕೊಂಡು. ಯಾಕೆ ಮಾಡ್ತಾ ಇದೆಯಾ ಕಾರ್ ಇದ್ದಿದ್ದು ಹೋದೆ. ಬ್ರೇಕ್ ಹೊಡಿಕೋದು ಎಕ್ಸ್ಲೇಟ್ ನೀ ಸ್ಲೋ ಮಾಡ್ಕೊಂಡು ಹೋಗ್ಬೇಕು. ತಿರ್ಸ್ಕೊ ರೈಟ್ ಲೆಫ್ಟ್. ಅಯ್ಯೋ ರೈಟ್ ಇದೇ ಬರ್ತಾ ಇಲ್ಲ ಲೈಟಾಗಿ ತಿರ್ಸ್ಬೇಕು. ಇದೇನು ಬುಜ್ಜು ಹಿಂಗಾಡ್ತಾ ಇದೆಯಾ? ಓಡು ಜೋರು ಫಾಸ್ಟಾಗಿ ಓಡಿಸು ಇಬ್ಬರು ಜಾಗ ಫಾಸ್ಟ್ ಇನ್ನೂ ಫಾಸ್ಟಾಗಿ ಓಡಿಸು. ಫಾಸ್ಟಾಗಿ ಓಡಿಸು. ಪಾಯಿಂಟಿಗೆ ಇಸ್ಕೋ ಪಾಯಿಂಟ್ ಎಲ್ಲೆಲ್ಲೈತೆ ನೋಡಿ. ಈ ಕಡೆ ಹೋಯ್ತಂದ್ರೆ ಪಾಯಿಂಟ್ ಇರೋ ಕಡೆ ಬಾರಿ. ಈ ಕಡೆ ರೈಟ್ ಕಡೆ ಹೊಡ್ಕೋ ರೈಟ್.
ಸ್ಟಾಪ್ ಆಯಿತು, ಓವರ್ ಅಂತ, ಗೇಮ್ ಓವರ್ ಅಂತ, ಅದೇ ಸ್ಟಾಪ್ ಆಯಿತು. ಪಾಯಿಂಟ್ ಹಾಕ್ದೆ ಇವಾಗ stop ಮಾಡಿ. ಅವ್ರು ಕರಿ ಹೋಗಿ. ಊಟಕ್ಕೆ ಬಂದಿದ್ದೀರಿ, ಅನ್ನ ಸಾಂಬಾರು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲೇ ಏನು ಮಾಡ್ತಾ ಇದ್ದೀರಿ, ನಮ್ಮ ಮೈಸೂರಲ್ಲಿ ನಾವು ಕಳೆದಂಥ ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ. ಸೊ 2ನೇ ದಿನದ ಟ್ರಿಪ್ ಇಲ್ಲಿಗೆ ಮುಗೀತು. ಮನೆಗೆ ಬಂದು ಮತ್ತೆ ಮಾರನೇ ದಿನ ಬನ್ನಾರ್ಘಟ್ಟೆಗೆ ಟ್ರಿಪ್ ಹೋಗಿದ್ದೀರಿ. ಆ ವಿಡಿಯೋನು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.